ಓಂ ಮಾರುತಾತ್ಮಜಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಸಮಾಜದಲ್ಲಿ ನಮ್ಮ ಮಕ್ಕಳಿಗೆ, ಕುಟುಂಬ ವರ್ಗದವರಿಗೆ, ಸ್ನೇಹಿತರಿಗೆ, ಬಂಧುಗಳಿಗೆ ನಾವು ಒಳ್ಳೆಯ ವಿಷಯಗಳನ್ನು, ಒಳ್ಳೆಯ ಗುಣಗಳನ್ನು, ಒಳ್ಳೆಯ ಮಾತುಗಳನ್ನು, ಒಳ್ಳೆಯ ವಿಷಯ ಅಥವಾ ಸತ್ ಪ್ರವರ್ತನೆಗೆ ಬೇಕಾದಂತಹ ಸನ್ಮಾರ್ಗವನ್ನು ತೋರಿಸಿದ್ದೆ ಆದರೆ ಅದು ನಮಗೂ ಶುಭ, ಅವರಿಗೂ ಶುಭ. ನಮ್ಮ ಪಾಪಗಳೆಲ್ಲ ಹೊರಟೋಗುತ್ತೆ, ನಮಗೆ ಸಾಕಷ್ಟು ಶುಭ ಆಗುತ್ತೆ, ವಾತಾವರಣ ಶುದ್ಧಿಯಾಗಿರುತ್ತೆ, ನಾವು ಕೂಡ ಸಮಾಜದಲ್ಲಿ ಗುರುತರವಾದ ವ್ಯಕ್ತಿಗಳಾಗಿ ಬೆಳೀತೀರಿ. ಆದರೆ ಇವತ್ತಿನ ದಿನ ನಾವು ಬಂಧುಗಳಿಗೆ, ಮನೆಯವರಿಗೆ, ಕುಟುಂಬದವರಿಗೆ, ಸ್ನೇಹಿತರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಅಥವಾ ಯಾರಿಗೇ ಆಗಲಿ ನಮಗೆ ಗೊತ್ತಿರೋರಿಗೆ ನಾವು ದುಶ್ಚಟಗಳನ್ನು, ಕೆಟ್ಟ ಅಭ್ಯಾಸಗಳನ್ನು, ಕೆಟ್ಟ ನಡವಳಿಕೆಗಳನ್ನು, ಕೆಟ್ಟ ಮಾತುಗಳನ್ನು ನಮ್ಮ ಕಡೆಯಿಂದ ಅವರಿಗೇನಾದರೂ ಟ್ರಾನ್ಸ್ಫರ್ ಆಗಿದ್ದೆ ಆದರೆ ಅದು ನಮಗೆ ಎಷ್ಟು ಕೆಟ್ಟ ಪಾಪವನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ತಿಳ್ಕೊಬೇಕಾಗಿದೆ. ನಮಗೆ ಗೊತ್ತಿಲ್ಲದೇನೋ ನಾವೊಂದು ಕೆಟ್ಟ ಮಾರ್ಗವನ್ನು ಒಬ್ಬರಿಗೆ ಹೇಳ್ತೀವಿ. ಕೆಟ್ಟ ಚಟ, ಕೆಟ್ಟ ದುರ್ಗುಣ ಇವನ್ನು ನಾವು ಬೇರೆಯವರಿಗೆ ಹೇಳಿದಾಗ ಆ ತಾತ್ಕಾಲಿಕವಾಗಿ ನಮ್ಮ ಮನಸ್ಸಿಗೆ ಸಂತೋಷ ಕೊಡ್ತಕ್ಕಂಥದ್ದು, ನಮ್ಮ ಆನಂದಕ್ಕಾಗಿ, ನಮ್ಮ ತೃಪ್ತಿಗಾಗಿ, ನಮ್ಮ ಸಂತೋಷಕ್ಕಾಗಿ ಬೇರೆಯವರಿಗೆ ನಾವು ಕೆಟ್ಟ ಮಾರ್ಗವನ್ನು ತೋರಿಸ್ಕೊಟ್ಟಿದ್ದೆ ಆದರೆ ಇದರಲ್ಲಿ ಅನೇಕವಿದೆ. ಯಾರೋ ಒಬ್ಬ ದುಶ್ಚಟ, ಧೂಮಪಾನ ಇರ್ಬೋದು, ಮದ್ಯಪಾನ ಇರ್ಬೋದು, ಆ ಕಲಿತಿರ್ತಕ್ಕಂಥವನು ಇನ್ನೊಬ್ಬನಿಗೆ ಆ ಚಟಗಳನ್ನು, ಆ ದುಶ್ಚಟಗಳನ್ನು ಕಲಿಸಿದ್ದೆ ಆದರೆ ಅದರ ಪ್ರಭಾವ ಏನು, ಫಲ ಏನು, ಆಧ್ಯಾತ್ಮಿಕವಾಗಿ ನಾವು ನೋಡೋಕ್ಕೆ ಹೋದಾಗ ಬೇರೆಯವ್ರಿಗೆ ಇದೆಲ್ಲ ಕಲಿಸಿದಾಗ ಆತನ ವ್ಯಕ್ತಿಯ ತಂದೆ ತಾಯಿಗಳಿರ್ಬೋದು, ಗಂಡ ಅಥವಾ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಆ ಶಾಪಕ್ಕೆ ನಾವು ಗುರಿಯಾಗ್ತೀವಿ, ಆ ಕರ್ಮಕ್ಕೆ ನಾವು ಗುರಿಯಾಗ್ತೀವಿ. ಅದರ ಜೊತೆಗೆ ಆಕ್ರೋಶ, ಆ ಕುಟುಂಬದಿಂದ ನಮಗೆ ಏನಾದರೂ ದೋಷಗಳು ನಮಗೂ ಕೂಡ ಬರ್ತಕ್ಕಂಥದ್ದಾಗಿರುತ್ತೆ. ಅದರಿಂದ ಕಲಿಸಿದವರಿಗೆ, ನಾವು ಯಾರಿಗಾದರೂ ಕಲಿಸಿರ್ತೀವಲ್ವ, ಆ ವ್ಯಕ್ತಿಗೆ, ಕಲಿಸಿದವರ ವ್ಯಕ್ತಿಗೆ ಆ ವ್ಯಕ್ತಿಯ ಒಂದು ಅದೃಷ್ಟ ಅಥವಾ ದುರಾದೃಷ್ಟ, ನಮಗೆ ಆ ದುರಾದೃಷ್ಟವೂ ಕೂಡ ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ಆಕಸ್ಮಿಕ ಶಿಕ್ಷೆ, ಅದಕ್ಕೆ ನಾವು ಹೇಳ್ತೀವಿ 100 ವರ್ಷ ಆಯುಸ್ಸು ಜಾತಕದಲ್ಲಿದೆ ಸರ್, ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟ ಅಂತೀವಿ. 100 ವರ್ಷ ಆಯುಸ್ಸು ಹೇಳುತ್ತೆ ಸರ್, ಎಲ್ಲೋ ಒಂದು ಕಡೆ ಆರೋಗ್ಯ ಕೆಟ್ಟೋಯ್ತು. ಇವೆಲ್ಲವೂ ಕೂಡ ನಾವು ಎಚ್ಚರಿಕೆಯಿಂದ ನಮ್ಮ ನಡೆ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು. ಅದನ್ನೇ ನೀವು ಒಬ್ಬರಿಗೆ ಶುಭ ಸಮಾಚಾರ, ಒಂದು ದೈವ ದರ್ಶನ, ಶುಭ ಕಾರ್ಯಕ್ಕೆ ಅವರನ್ನು ಕರ್ಕೊಂಡು ಹೋದರೆ, ಶುಭ ದೈವ ದರ್ಶನ ಮಾಡಿಸಿದ್ರೆ ನಿಮಗೆ ದ್ವಿಗುಣ ಆಗುತ್ತೆ, ನಿಮ್ಮ ಪಾಪಗಳು ಹೊರಟೋಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ. ಅದಕ್ಕಾಗಿಯೇ ಇನ್ನೊಂದು ಜೀವ ಕೂಡ ಆತ್ಮಾನೋಂ ಮೋಕ್ಷಾರ್ಥ ಜಗದಿತಾಯ ಚ ಅಂತ ರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ. ಆತ್ಮಾನೋ ಮೋಕ್ಷಾರ್ಥ ಜಗದಿತಾಯ ಚ ಅಂತಕ್ಕಂಥ ಮಾತನ್ನು ಕೂಡ ಪರಮಹಂಸರು ಹೇಳಿದ್ದಾರೆ. ಸೂಕ್ಷ್ಮದಲ್ಲಿಯೇ ಮೋಕ್ಷ ಅಂತೂ ಕೂಡ ಹೇಳಿದ್ದಾರೆ. ಹಾಗಾಗಿ ಅಪಘಾತಗಳಾಗ್ಬೋದು, ತೊಂದರೆಗಳಾಗ್ಬೋದು, ಸಣ್ಣ ಸಣ್ಣ ಟೆನ್ಷನ್ಗಳಾಗ್ಬೋದು, ನಾವು ಮಾಡೋ ಕರ್ಮಗಳಿಂದ ಬರುತ್ತೆ. ಆ ಕರ್ಮ ಹಿಂದಿನ ಕರ್ಮ ಆಗಿರ್ಬೋದು, ಇಂದಿನ ಕರ್ಮ ಆಗಿರ್ಬೋದು, ಹಿಂದಿನ ಕರ್ಮ ಕೂಡ ಆಗಿರ್ಬೋದು ಅಂತ ಹೇಳ್ತಾ, ಹಾಗಾಗಿ ಹುಷಾರಾಗಿರಿ. ಸಂತಾನ ಯೋಗ ಜಾತಕದಲ್ಲಿದೆ ಸಾರ್ ಅಂತ ಬರ್ತಾರೆ. ಜಾತಕದಲ್ಲಿ ಸಂತಾನ ಯೋಗ ಇದೆ, ಆಗ್ತಾ ಇಲ್ಲ. ಬಿಕಾಸ್ ಆಫ್ ನಾವು ಮಾಡೋ ಪಾಪಗಳು, ನಾವು ಮಾಡೋ ಕರ್ಮಗಳು, ಅನ್ಯಾಯ, ಅಕ್ರಮ, ಅಮಾಯಕರ ಮೇಲೆ ನಮ್ಮ ದೌರ್ಜನ್ಯ, ಇವೆಲ್ಲವೂ ಕೂಡ ಆಗುತ್ತೆ. ಅಲ್ಲಿ ಎಲ್ಲಿ ನಾವು ಬೇರೆಯವರಿಗೆ ಕೆಟ್ಟ ದುಶ್ಚಟಗಳನ್ನು ಕಲಿಸ್ತೀವಿ, ಅಲ್ಲಿ ತಕ್ಷಣವೇ ಬರ್ತಕ್ಕಂಥದ್ದೇ ಜ್ಯೇಷ್ಠಾಲಕ್ಷ್ಮಿ ಆವಾಹನೆ. ಜ್ಯೇಷ್ಠಾಲಕ್ಷ್ಮಿ ನಿಮ್ಮ ಹಿಂದೆ ಬಂದುಬಿಡ್ತಾಳೆ. ಯಮನಿಗೆ ತಕ್ಷಣ ನೀವು ಅಪ್ಲಿಕೇಶನ್ ಹಾಕ್ಕಂತೀರಾ. ಹಾಗಾಗಿ ಇವೆಲ್ಲವನ್ನೂ ಕೂಡ ನಾವು ಎಚ್ಚರಿಕೆಯಿಂದ ಇದ್ದು ಕಲಿಯುಗದಲ್ಲಿ ಹುಷಾರಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.